ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನೋಡಿ ಅಕ್ಕಿನ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆ ನೋಡಿ, ರೇಷನ್ ಅಕ್ಕಿ ಸ್ವಲ್ಪ ಒಂದು ಕಾಲು ಲೋಟದಷ್ಟು, ಒಂದು ಇಡಿ ಅಂತ ಹೇಳ್ಬೋದು. ಮತ್ತು ಇದೊಂದು 1/4 kg. ಇವತ್ತು ಕಡಲೆಬೇಳೆ ಮಸಾಲೆ ವಡೆ ತೋರಿಸ್ತಾಯಿದ್ದೀನಿ. ನೆನೆಸಿ ನೈಟಲ್ಲಿ ಇಟ್ಕೊಂಡಿದ್ದೆ. ಇವಾಗ ನೀರು ಬಸ್ದಿಟ್ಕೊಂಡಿದ್ದೀನಿ. ಮತ್ತು ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಬಾರ್ದು, ಹಾಗೆ ನಾವು ರುಬ್ಕೊಳ್ಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಸುಮ್ಮನೆ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಬಟ್ ಹೆಲ್ದಿಯಾಗಿ ಮಾಡಿರ್ತಾರೆ, ನಂಗೆ ಗೊತ್ತಿರಲ್ಲ. ನೋಡಿ ರುಬ್ಬಿದ್ದೀನಿ ನಾನು. ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಒಂದು 10 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಹಸಿಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 10, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಬೆಳ್ಳುಳ್ಳಿ ಒಂದು 10 ಹೆಸರು, ಸಿಪ್ಪೆ ಸಮೇತ ಕೆಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಚೂರು ಸೋಡಾ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಶುಂಠಿ ಸ್ವಲ್ಪ. ನಾನು ಯಾವಾಗಲೂ ಸೋಡಾ ಹಾಕಲ್ಲ, ಬಟ್ ಇದು ಸ್ವಲ್ಪ ಇರಲಿ ಅಂತ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಾವು ಹಾಕ್ಕೊಂಡಿರೋದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ಮತ್ತು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಫಸ್ಟ್ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಓಕೆ, ರುಚಿನ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಾನು ಮರೆತುಬಿಟ್ಟು ಲಟ್ಟಿಸ್ತಾ ಇದ್ದೆ, ಓಕೆನಾ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡು ಮರ್ತೇ ಬಿಟ್ಟಿದ್ದೀನಿ, ಓಕೆನಾ. ಇವಾಗ ಹಾಕ್ಕೊಳ್ತಿದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪಿದು ಮತ್ತು ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ, ಒಂದು ಚಿಕ್ಕದು, ಒಂದು 1/4 ಇಡಿ ಅಂತೀವಲ್ಲ ಆ ಥರ, ಒಂದು 10 ಕಡ್ಡಿ ಇರ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು, ಮತ್ತು ನಾವು ಎಣ್ಣೆ ಹಚ್ಕೊಂಡು ತಟ್ಟೋದು ಬೇಡ, ನೀರನ್ನು ಹಾಕ್ಕೊಂಡು ತಟ್ಟೋದು ಬೇಡ ಫ್ರೆಂಡ್ಸ್. ನೀಟಾಗಿ ಬರುತ್ತೆ. ಸಖತ್ತಾಗಿತ್ತು ಮಾತ್ರ ನಮ್ಮ ಮನೆಯಲ್ಲಿ. ಒಮ್ಮೆ ಮಾಡಿ ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದೊಂದು ಉಂಡೆನ ತೊಗೊಂಡು, ನಿಮ್ಗೆ ಯಾವ ಸೈಜ್ ಉಂಡೆ ಬೇಕು ಆ ಥರ ಉಂಡೆನ ತೊಗೊಂಡು ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಒಂದೊಂದೇ ತೆಗೆದ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಫಸ್ಟೇ ಮಾಡ್ತಿರೋರು ಆರಾಮಾಗಿ ಮಾಡ್ಬೋದು. ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ನೋಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಸನ್ಫ್ಯೂರ್ ಆಯಿಲ್ನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ ಸಿಮ್ಮಲ್ಲೇ. ನೋಡಿ ಕಾಯ್ದಿದೆ. ಈಗ ಒಂದೊಂದನ್ನೇ ನಿಧಾನಕ್ಕೆ ಹಾಕ್ಕೊಳ್ತಿದ್ದೆ. ಒಂದೇ ಟೈಮಿಗೆ ಒಂದು 10 ಹಾಕ್ಕೊಬೋದು ಫ್ರೆಂಡ್ಸ್. ಓಕೆ, ನೋಡಿ ನಿಮ್ಮದು ಚಿಕ್ಕ ಬಾಂಡೆ ಆದರೆ ಒಂದು 3-4 ಹಾಕ್ಕೊಬೋದು. ಇದರ ದೊಡ್ಡ ಬಾಂಡೆನಲ್ಲಂದರೆ ಒಂದು 7-8 ಹಾಕ್ಕೊಳ್ಬೋದು. ನಾನೊಂದು 7-8 ಹಾಕ್ತಾಯಿದ್ದೀನಿ ಇವಾಗ. ಮತ್ತು ತುಂಬ ಪೇಷನ್ಸಿಂದ ಸಿಮ್ಮಲ್ಲಿ ಇಟ್ಕೊಳ್ಳೋದು ಆ ಥರ ಎಲ್ಲ ಏನೋ ಬೇಡ, ಜೋರೂರಿನಲ್ಲೇ ನಿಧಾನಕ್ಕೆ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದೇ ಬಿಸ್ಕೆಟ್ ಕಲರ್ ಬರುತ್ತೆ. ಬಿಸ್ಕೆಟ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್, ಓಕೆನಾ. ಇವಾಗ ನೋಡಿ ಬೇಯ್ತಾ ಇದೆ. ಇವಾಗ ನೀವು ನೋಡ್ತಿರ್ಬೋದು, ಹಾಕ್ದಾಗ ಜಾಸ್ತಿ ನೊರೆ ಥರ ಬರ್ತಾಯಿತ್ತು. ಇವಾಗ ನೋಡಿ ನೊರೆ ಕಾಣಿಸ್ತಿಲ್ಲ, ವಡೆಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಹಾಕಿದ ತಕ್ಷಣ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ.
ಅಲ್ಲಾಡ್ಸೋದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಬಟ್ ಒಡೆದೋಗಲ್ಲ ಸ್ಟಿಲ್. ಓಕೆನಾ? ನೋಡಿ ಇವಾಗೆಲ್ಲ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫುಲ್ಲು ಎಣ್ಣೆ ಎಲ್ಲ ನೊರೆ ಥರ ಮೇಲೆ ಬಂದಿದ್ದು ಎಲ್ಲ ಫುಲ್ಲು ಕಡಿಮೆ ಆಯಿತು ಬಂತು ನೋಡಿ, ಎಲ್ಲ ಕಡಿಮೆ ಆಯಿತು. ಈ ಥರ ಪೇಷನ್ಸಿಂದ ನೀವಲ್ಲೇ ನಿಂತ್ಕೊಂಡು ವಡೆನ ಬೇಯಿಸ್ಕೊಳ್ಬೇಕಾಗತ್ತೆ. ಓಕೆನಾ? ನೋಡಿ ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇವಾಗ ಉಲ್ಟಾ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕಡಲೆಬೇಳೆ ಮಸಾಲೆ ವಡೆ ರೆಡಿ. ನೀವು ಪಾಯಸ ಜೊತೆಗಾದರೂ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ತಿನ್ಬೋದು. ನೀವು ಯಾವ ರೀತಿನಾದರೂ ತಿನ್ಕೋಬೋದು. ಓಕೆನಾ? ಈ ಥರ ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಳ್ಳೋಣ ಸೈಡಲ್ಲಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ಆಯಿತು. ಫೈನಲಾಗಿ ನಾನು ಇವಾಗ ತೆಗಿತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನೋಡಿ ಫೈನಲಾಗಿ ಆಯಿತು. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಾವ್.